ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಒಬ್ಬ ಅಪ್ಪಟ ಅಣ್ಣವರು ಹಾಗೂ ಅಪ್ಪು ಬಾಸ್ ಅಭಿಮಾನಿ ಮನೆಗೆ ಬಂದಿದ್ದೀನಿ. ಅವರು ದಿನಾ ಬೆಳಗ್ಗೆ ಆದರೆ ಅಣ್ಣವರು ಹಾಗೂ ಅಪ್ಪು ಸ್ಟ್ಯಾಚ್ಯೂಗೆ ಹಾರ ಹಾಕ್ತಾರೆ. ನಾವು ಮನೆಯಲ್ಲಿ ದೇವ್ರಿಗೆ ದಿನ ಹಾಕ್ತೀವೋ ಇಲ್ವೋ ಗೊತ್ತಿಲ್ಲ ಹಾರನ, ಆದರೆ ಇವ್ರು ಮಾತ್ರ ಅಣ್ಣವ್ರಿಗೆ ಪ್ರತಿದಿನ ಹಾರ ಹಾಕ್ತಾರೆ. ಅಣ್ಣವ್ರಿಗೆ ಊಟ ಸಹ ಇವ್ರ ಕೈಯಿಂದ ಬಡಿಸಿದ್ದಾರೆ. ಅಪ್ಪು ಬಾಸ್ಗೂ ಅಷ್ಟೇ. ಅಪ್ಪು ಬಾಸು ಕೊನೆಗೆ ಒಬ್ಬ ಅಭಿಮಾನಿಗೆ ಭಾವಚಿತ್ರ ಅಂತ ಕೊಟ್ಟಿದ್ದು ಇವ್ರಿಗೇನೆ. ಬನ್ನಿ, ಅವ್ರು ಯಾರು, ಅವ್ರ ಇತಿಹಾಸ ಏನು, ಅವ್ರ ಅಭಿಮಾನ ಏನು ತಿಳ್ಕೊಂಬರೋಣ ಬನ್ನಿ. ಸ್ನೇಹಿತರೆ, ಈಗ ತಾನೇ ನಾನು ನಿಮ್ಗೆ ಹೇಳಿದೆ, ಒಬ್ಬ ಅಪ್ಪಟ ಅಣ್ಣವ್ರ ಅಭಿಮಾನಿನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ. ನಾನು ಪರಿಚಯ ಮಾಡಿಸ್ಕೊಡೋಂಗೆ ಇಲ್ಲ ಬಿಡಿ, ಆಲ್ರೆಡಿ ಇವರು ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತಕ್ಕೆ ಗೊತ್ತಾಗ್ಬಿಟ್ಟಿದ್ದಾರೆ ಇವರು. ಅವರಿಗೆ ನಮ್ಮ ಮುಂದೆ ಇದ್ದಾರೆ. ಬನ್ನಿ, ಅವ್ರ ಹತ್ರ ಅಣ್ಣವರು ಹಾಗೂ ಅಪ್ಪು ಬಾಸ್ ಬಗ್ಗೆ ನಾವು ಇವತ್ತು ಮಾಹಿತಿನ ಕಲೆ ಹಾಕೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ರಘು ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ ಸರ್. ನನ್ನ ಚಿಕ್ಕ ಒಂದು PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ ನಿಮಗೂ. ಇನ್ನು ಮುಂದಿನ ದಿನಗಳು ದೊಡ್ಡ ಮಟ್ಟದಾಗ ಬೆಳೀಲಿ ಅದು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ ನಾನು ಅಣ್ಣವರ ಅಭಿಮಾನಿಗಳ ಬಗ್ಗೆ, ಅಭಿಮಾನಿ ದೇವರುಗಳ ಅಂತರಂಗ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಅಣ್ಣವ್ರ ಭಕ್ತರು ಯಾವ ಥರ ಕಷ್ಟಪಟ್ಟರು, ಯಾವ ಥರ ಅವ್ರ ಅಭಿಮಾನ ಮಾಡಿದ್ರು, ಅವ್ರು ಹೆಂಗೆ ಅಭಿಮಾನ ಬಂತು, ಅದ್ರ ಬಗ್ಗೆ ಎಲ್ಲ ಅವ್ರ ಕಥೆನ ನಾನು ಹೇಳ್ಕೊಂಡ್ಬಂದೆ. ಈಗ ಒಂದು ಎಪಿಸೋಡ್ ಮಾಡಿದ್ದೆ, ಈಗ ನಿಮ್ಮನ್ನ ಮಾಡೋಣ ಅಂತ ಬಂದಿದ್ದೀನಿ. ನೀವು ಅಣ್ಣವ್ರನ್ನ ಫಸ್ಟ್ ನೋಡಿದ್ದು ಯಾವಾಗ ಸರ್? ಫಸ್ಟ್ ನಾನು ನೋಡಿದ್ದು 89 ಎಲ್ಲಿ ಸರ್? ನಮ್ಮೂರಲ್ಲೇ ಸಾಲಿಗ್ರಾಮದಲ್ಲಿ. ಅದು ನಮ್ಮ ನಂಜುಂಡಿ ಕಲ್ಯಾಣ ಅಂತ ಒಂದು ಸಿನಿಮಾ ಬಂದಿತ್ತು ರಾಘಣ್ಣಂದು. ಅದು ನಮ್ಮೂರಲ್ಲಿ ಪ್ರಥಮ 100 ಡೇಸ್ ಸಿನಿಮಾ. ಅಲ್ಲಿ ಅದು ಒಂದೇ ಸಿನಿಮಾ 100 ಡೇಸ್ ಓಡಿದ್ದು. ಅದಕ್ಕೆ ಒಂದು ಸಮಾರಂಭ ಮಾಡಿದ್ರು. ಅಲ್ಲಿ ಅಭಿಮಾನಿಗಳೆಲ್ಲ ಸೇರಿ ಥಿಯೇಟ್ರ್ ಓನರ್ ಎಲ್ಲ ಕರೆಸಿ ಒಂದು ಶತದಿನೋತ್ಸವ ಸಮಾರಂಭ ಮಾಡಿ. ಏಕೆಂದರೆ ನಮ್ಮ ಪಾರ್ವತಮ್ಮ ಅವ್ರದ್ದು ಅದೇ ಊರು, ಅಕ್ಕ ಅವ್ರದ್ದು ನಮ್ಮೂರೇ. ನಮ್ಮೂರ ಮೇಲೆ ಇದು ಪ್ರೀತಿಯಿಂದ ಅವರು ನಮ್ಮ ಊರಲ್ಲಿ ನಮ್ಮ ಸಿನಿಮಾ 100 ದಿನ ಹೋಗಿದೆ ಅಂತೇಳಿ ಬಂದು ಅಲ್ಲಿ ಸಮಾರಂಭದಲ್ಲಿ ಭಾಗವಹಿಸಿದಾಗ ನಾನು ದೂರದಿಂದ ನಿಂತ್ಕೊಂಡು ನೋಡಿದ್ದೆ. ಸೊ ಆಮೇಲೆ ನಮ್ಮೂರು ಯೋಗ ನರಸಿಂಹ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿಗೆ ಬಂದಾಗ ಹತ್ರದಿಂದ ನೋಡಿದ್ದೆ. ಆಗ ನಾನಿನ್ನೂ ಸಣ್ಣ, ಅವಾಗ ಒಂದು 10 ವರ್ಷ. ಅವಾಗ ನಿಮ್ಗೆ ನೋಡಿದಾಗ ನಿಮ್ಗೆ ಏನು ಅನಿಸ್ತು ಅಣ್ಣವ್ರು ನೋಡಿದ ತಕ್ಷಣ? ನಾವು ನಾವು ಅಂತ ಅಂದರೆ ರಾಜ್ಕುಮಾರ್ ಅಂದರೆ ಅಷ್ಟು ನಾನು ಮೈಂಡಿಗೆ ತಗೊಂಡಿದ್ದು. ಚಿಕ್ಕ ಹುಡುಗರಲ್ಲ ಅವಾಗ. ಸಿನಿಮಾಗಳು ಅಲ್ಲಿ ಇಲ್ಲಿ ದೂರದರ್ಶನದಲ್ಲಿ ನೋಡ್ತಿದ್ದು ಬಿಟ್ಟರೆ ಬಂದಿದ್ದಾರಂತೆ ಅಂತ ಹೆಸರು ಗೊತ್ತಿತ್ತು. ಇವ್ರು ರಾಜ್ಕುಮಾರ್ ಅಂತ, ಶಿವರಾಜ್ ಕುಮಾರ್ ಅವರೆಲ್ಲ ಫುಲ್ ಫ್ಯಾಮಿಲಿ ಬಂದಿದ್ರು, ಮಾಲಾಶ್ರೀ ಬಂದಿದ್ರು. ನಮಗೆ ಸಿನಿಮಾ ನೋಡೇ ಗೊತ್ತಾಗಿದ್ದು. ಅವಾಗ ಅಷ್ಟು ನಮಗೆ ತಿಳುವಳಿಕೆ ಕಡಿಮೆ ಇತ್ತು ಅವಾಗ. ಆಗ ಫಸ್ಟ್ ನೋಡಿದ್ದೆ ಆಗ. ಅದಾದ ನಂತರ ನಾವು ಸ್ವಲ್ಪ ಪ್ರೌಢಾವಸ್ಥೆಗೆ ಬಂದಾಗ ನಮ್ಮ ಸಾಲಿಗ್ರಾಮ ಇದರಲ್ಲಿ ಅಣ್ಣವ್ರದ್ದು ವೈಟ್ ಆ್ಯಂಡ್ ಬ್ಲಾಕ್ ಸಿನಿಮಾ ಹಾಕೋರು. ಪದ್ಮಾಂಬ ಅಂತ ಚಿತ್ರಮಂದಿರ ಇವಾಗಲೂ ಇದೆ. ಆ ಥಿಯೇಟ್ರ್ ಓನರ್ ಬಂದು ನಮ್ಮ ಥರ ಅಣ್ಣವ್ರ ಪಕ್ಕ ಅಭಿಮಾನಿ ಅವರು. ಸಿನಿಮಾಗಳು ಅವಾಗ ಗೊತ್ತಲ್ಲ, ಹಳ್ಳಿ ಕಡೆ ಎಲ್ಲ ನಿಮಗೆ ಹೊಸ ಸಿನಿಮಾಗಳು ಯಾವಾಗಲೂ ಇಲ್ಲಿ ಸಿಟಿ ಸೆಂಟ್ರಲ್ಲಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ರಿಲೀಸ್ ಆದರೆ 1 ತಿಂಗಳು 3 ತಿಂಗಳಿಗೆ ಬರೋದು. ಅಲ್ಲಿವರೆಗೆ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಅಣ್ಣವ್ರದ್ದು ಹಳೆಯ ಸಿನಿಮಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕ್ತಾಯಿದ್ರು. ನಾನು ಫಸ್ಟ್ ಇಂಪ್ರೆಸ್ ಆಗಿ ಜಗಮೆಚ್ಚಿದ ಮಗ ಹಾಕಿದ್ರು ಅಣ್ಣವ್ರದ್ದು, ಜಗಮೆಚ್ಚಿದ ಮಗ ಅಂತ. ಅಲ್ಲಿ ಅಣ್ಣವ್ರದ್ದು ಪಾತ್ರ ಎಲ್ಲ ನೋಡಿ ಅವಾಗ ನನಗೆ ಅವಾಗ ಸ್ಟಾರ್ಟ್ ಮಾಡಿದೆ. ಅವ್ರು ಕಂಟಿನ್ಯೂ 1 ವಾರ 2 ವಾರಕ್ಕೆ ಆಗ್ತಾನೆ ಇರೋರು. ಸಂಪದೆಗೆ ಸವಾಲಂತೆ, ಅಣ್ಣವ್ರು ದೂರದ ಬೆಟ್ಟ ಅಂತೆ, ಬಂಗಾರದ ಮನುಷ್ಯ, ಹಂಗೆ ರಿಪೀಟ್ ಆಗ್ತಾನೆ ಇರೋರು. ಯಾಕೆಂದರೆ ಪಾರ್ವತಮ್ಮ ಅವರು ನಮ್ಮ ಥಿಯೇಟ್ರ್ ಓನರು, ನಮ್ಮ ಅವ್ರ ಹೆಸರು ಮರ್ತುಬಿಟ್ಟೆ, ಅವರು ಭಾರಿ ನಮ್ಮೂರವರು ಅಂತ ಅಕ್ಕವ್ರಿಗೂ ಒಂದು ಪ್ರೀತಿ. ಅವ್ರು ಯಾವುದೇ ಬಂದ್ರು ಅಣ್ಣವ್ರ ಸಿನಿಮಾ ಕೊಟ್ಟು ಕಳಿಸೋರು. ಅವಾಗ ರೀಲ್ ಬಾಕ್ಸ್ನ ಪ್ರೇಮಣ್ಣ ಅಂತ ಅವ್ರ ಹೆಸರು, ಥಿಯೇಟ್ರ್ ಓನರ್ ಹೆಸರು. ಅವಾಗ ಆಗ್ತಾನೆ ಇರೋರು ಅಣ್ಣವ್ರದ್ದು, ಕಂಟಿನ್ಯೂ ಆಗಿ ಹಾಕೋರು. ಅದನ್ನ ನೋಡಿ ನಮಗೆ ಸಂಪತ್ತಿಗೆ ಸವಾಲು ನೋಡಿ ಹುಚ್ಚಾಗ್ಬಿಟ್ಟೆ ನಾನು. ಅಲ್ಲಿಂದ ನಿಮ್ಮ ಅಭಿಮಾನದ ಹೌದೌದು, ಬೇರೆ ಸಿನಿಮಾ ಕಲ್ಪನೆನೇ ಬರಲಿಲ್ಲ ನನಗೆ. ಈ ಥರ ಸಿನಿಮಾ ಅಂದರೆ ಈ ಥರ ಅಭಿಮಾನ ಆವಾಗಲೇ ಸ್ಟಾರ್ಟ್. ಯಾಕೆ ಅಣ್ಣವ್ರ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಒಂದು ಭಕ್ತಿ ಪ್ರಧಾನ ಆಗಿರ್ಬೋದು, ಪೌರಾಣಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಅವರೆಲ್ಲ ಥರ ಅಭಿನಯ ಅದಕ್ಕೆ ಏನೇನು ಬೇಕೋ ನ್ಯಾಯ ಒದಗಿಸ್ಕೊಟ್ಟಿರ್ತಾರೆ ನಿಜವಾಗ್ಲೂ ಅಂತ. ಆಗ ಒಂದು ಜೀವನದ ಮೌಲ್ಯಗಳನ್ನ ನಾವು ಆಗಲೇ ಒಂದು ಕಲ್ತ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋದು. ಹಿರಿಯರು ನಮ್ಗೆ ಏನು ಗೌರವ ಕೊಡಬೇಕು, ತಂದೆ ತಾಯಿಗೆ ಏನು ಗೌರವ ಕೊಡಬೇಕು, ನಾವೇ ಬೇರೆಯವ್ರನ್ನ ಯಾವ ಥರ ಕಾಣಬೇಕು ಅಂತ ಅಣ್ಣವ್ರ ಸಿನಿಮಾ ನೋಡಿ ನಾವು ಕಲ್ತಿದ್ದು.
ಸರ್ ಇದು ಅಣ್ಣವ್ರ ಅಭಿಮಾನ ನಿಮ್ಗೆ ವಂಶ ಪರಂಪರೆಯಿಂದ ಬಂದಿದ್ಯಾ ಯಾವ ತರ? ಹೌದು, ನಮ್ಮ ತಂದೆಯವರು ಅಣ್ಣ, ಅಯ್ಯೋ ನಮ್ಮ ತಂದೆ ನಮ್ಮ ತಾಯಿ ಇಬ್ರು ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ ಶಿವರಾತ್ರಿ ದಿವಸ ದೂರದರ್ಶನದಲ್ಲಿ ಬೆಳಗಾನ ಸಿನಿಮಾಗಳು ಹಾಕೋರು, ಅದೆಲ್ಲ ಬರೀ ಅಣ್ಣವ್ರ ಸಿನಿಮಾನೇ ಹಾಕೋರು, ವೈಟ್ ಅಂಡ್ ಬ್ಲಾಕ್ದೆಲ್ಲ. ಅವ್ರ ಜೊತೆ ಕುತ್ಕೊಂಡು ನಾನು ಬೆಳಗಾನ ನೋಡ್ತಾ ಇದ್ದೆ. ಅವರಿಂದ ನಿಮ್ಮ ತಂದೆಯವರಿಂದ ಹೌದು, ಅಂದ್ರೆ ಅವಾಗೆಲ್ಲ ಎಲ್ಲಿ ಸರ್ ಟಿವಿಗಳಿರ್ಲಿಲ್ಲ, ಏನಿಲ್ಲ. ದೂರದರ್ಶನ ಒಂದು ಸಿನಿಮಾ ಬರಬೇಕು ಅಂದ್ರೆ ದೂರದರ್ಶನನೇ ನೋಡ್ಬೇಕು. 80s ಮನೋರಂಜನೆ ನಮಗೆ ಚಿತ್ರನೇ. ಅದು ನನಗೆ ಹೆಚ್ಚು ಜ್ಞಾಪಕ ಇರೋದು ನಮ್ಮ ತಂದೆ ತಾಯಿಯವರೆಲ್ಲ ಬೆಳಗಾನ ಶಿವರಾತ್ರಿ ಅಂದ್ರೆ ಬೆಳಗಾನ ಗಂಟ ನೋಡ್ತಿದ್ರು, ಟಿವಿಲಿ ಹಾಕ್ಬಿಡೋರು, ಬೆಳಗಾನ ನೋಡ್ತಾ ಇದ್ರು, ಬರ್ತಾನೆ ಇರೋದು. ಅವಾಗ್ಲೇ ಸ್ವಲ್ಪ ಹುಚ್ಚು ಜಾಸ್ತಿ ಆಗಿದ್ದು. ಸರ್ ನೀವು ಆಮೇಲೆ ಅಲ್ಲಿಂದ ಹಳ್ಳಿಯಿಂದ ನೀವು ಬೆಂಗಳೂರು ಬಂದ್ಮೇಲೆ ಎಲ್ಲಿ ಏನಾದ್ರಿ, ಮತ್ತೆ ಅಣ್ಣವ್ರನ್ನ ನೀವು ಭೇಟಿ ಆದಾಗ ನಿಮ್ಗೆ ಅಣ್ಣವ್ರನ್ನ ಏನ್ ಮಾತಾಡ್ಸೋರು ನಿಮ್ಮ ಜೊತೆ? ನಾನು 98ರಲ್ಲಿ ಬಂದೆ ಬೆಂಗಳೂರಿಗೆ. ಅಂದರೆ ಅದ್ರ ಹಿನ್ನೆಲೆ ಏನು ಅಂದರೆ ಇದೇ, ಸುಮ್ಮನೆ ಈಗ ದುಡಿಬೇಕು ಅನ್ನೋದೊಂದು ಅನಿವಾರ್ಯತೆ ಬಂತು. ನಮ್ಮ ಫ್ಯಾಮಿಲಿ ನಾವು ಸಾಕಬೇಕು ಅಂತ. ಹಿಂಗೆ ಆಗಿದ್ರೆ ನಮ್ಮ ಪರಿಸ್ಥಿತಿ, ಮನೆಯ ಪರಿಸ್ಥಿತಿ ಇವೆಲ್ಲ ಆಗಿ ನಾನು ಸ್ವಲ್ಪ ಇಲ್ಲ ನಾನು ದುಡಿಬೇಕು, ನಮ್ಮ ತಂದೆ ತಾಯಿಗೆ ಭಾರ ಆಗಬಾರ್ದು, ಅವ್ರಿಗೆ ನಾನು ನೆರವಾಗಬೇಕು ಅಂತೇಳಿ ಆಮೇಲೆ ಒಂದು ಇನ್ಸಿಡೆಂಟ್ ಆಗೋಯ್ತು. ಬೇಡ ಅದು ಹೇಳೋದು, ಬೇರೆ ಬೇರೆ ಪಿಕ್ಚರು ಕ್ಲಾಶ್ ಆಗಿ ಹೊಡೆದಾಗಲಿ ಗಲಾಟೆ ಆಗಿ ಅವನು ಇಲ್ಲಿದ್ದರೆ ಹಿಂಗೆ ಇದು ಮಾಡ್ಬಿಡ್ತಾನೆ ಅಂತೇಳಿ ನಮ್ಮ ಸಾರಾ ಗೋವಿಂದ ಅವರ ಅಣ್ಣ ಒಬ್ಬರು ಆರ್ನಿಗೇಗೌಡರು ಅಂತಿದ್ದಾರೆ, ಅವ್ರ ಮನೆಯಲ್ಲೇ ನಾನು ಬೆಳೆದಿದ್ದು ಓದಿದ್ದು ಜಾಸ್ತಿ ಅಲ್ಲೇ. ಅವ್ರು ನನ್ನದು ಒಂಥರ ದತ್ತು ಪುತ್ರ ಥರ. ಅವ್ರು ಇವನು ಇಲ್ಲಿದ್ದರೆ ಹಿಂಗಾಗ್ತಾನೆ ಅಂತೇಳಿ ನಮ್ಮ ತಂದೆ ತಾಯಿ ಎಲ್ಲ ಅವ್ರ ಜೊತೆ ನೋಡಿ ಹಿಂಗೆಲ್ಲ ಗಲಾಟೆ ಮಾಡ್ಕೊಂಬಿಟ್ಟು ಹಿಂಗೆ ಮಾಡ್ತಾ ಇದ್ದಾನೆ ಅವನಿಗೆ ಅಂತ ಹೇಳಿ, ಸರಿ ನೀನು ಇಲ್ಲಿರೋದು ಬೇಡ ಬಾ, ನಾನು ತಮ್ಮನ ಹತ್ರ ಕಳಿಸ್ತೀನಿ ನಿನ್ನ ಅಂತೇಳಿ ಅವಾಗ 98 ಸೆಪ್ಟೆಂಬರಲ್ಲಿ ಬೆಂಗಳೂರಿಗೆ ಕರ್ಕೊಂಬಂದರು. ನೋಡಿ ಇವನು ಇಲ್ಲೇ ಎಲ್ಲಾರ ಇರಲಿ, ಸುಮ್ಮನೆ ಊರಲ್ಲಿ ಹಿಂಗೆಲ್ಲ ಇದು ಮಾಡ್ತಾನೆ ಅಂತ. ಆವಾಗ ಸ್ಟಾರ್ಟ್ ಆಗಿ ಅಲ್ಲಿ ನನ್ನ ಫಸ್ಟು ಜಗ್ಗೇಶ್ ಅವ್ರದ್ದು ರಂಗಣ್ಣ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು, ನಮ್ಮ ಗೋವಿಂದಣ್ಣ ಅವ್ರ ಪ್ರೊಡಕ್ಷನ್ನೇ. ಇಲ್ಲಿ ನೋಡ್ಕೊಂಡಿರೋ ಕೆಲಸಗಳು ನೋಡ್ಕೊಂಡಿರೋ ಅಂತಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ ಸೋಮಶೇಖರ್ ಅಂತ, ಅವರ ಅಕ್ಕನ ಮಗನೇ ಸ್ವಂತ ಸೋಮಶೇಖರ್ ಅಂತ, ನೀವು ನೋಡಿರ್ತೀರ ಅವ್ರನ್ನ, ಸೋಮಣ್ಣ ಅಂತ. ನೋಡೋ ಕೆಲಸ ಕಲಿಸ್ಕೊ ಅದೇ ಅಂತೇಳಿ ಬಿಟ್ಟರು. ಇನ್ನು ನಾವು ನಮ್ಗೆ ಗೊತ್ತಿಲ್ಲ ಶೂಟಿಂಗು, ಊರಲ್ಲೆಲ್ಲ ಹಂಗೆ ಆಟ ಆಡ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಇದು ಮಾಡ್ಕೊಂಡು ಏಕೆ ಇಲ್ಲಿ ಹಾಕ್ಬಿಟ್ರಲ್ಲ, ನನಗೆ ಆಗಲಿಲ್ಲ. ಒಂದು 3 ತಿಂಗಳು 4 ತಿಂಗಳು ನೋಡಿದೆ, ಇದೆಲ್ಲ ನಮ್ಗೆ ಸೆಟ್ ಆಗಲ್ಲ.